ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಅವರು ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು ಅಂದರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದರೆ ವಾಲ್ಮೀಕಿ ನಿಗಮದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ನಾಗೇಂದ್ರ ಜೈಲಿಗೆ ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಕೊಂತ ನದಿ ಹರಿದಂಗೆ ಹರಿದುಕೊಂಡು ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲಾಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದರೆ ಮಂತ್ರಿ ಸ್ಥಾನ ನಿಮ್ಗೆ ಅಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ದರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನೋಂಥ ವ್ಯಕ್ತಿ ಸಾವಿಗೆ ಕಾರಣದಂಥವ್ರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂಥವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂಥವ್ರು ಹೈಕಮಾಂಡರು. ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕಿಸಿದಂಥವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂಥವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಂಥವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ನಮ್ಮ ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿ ಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂಥ ಟೈಮಲ್ಲಿ 89 ಕೋಟಿ ಅಂತೇಳಿ ಕೇಸ್ ಮಾಡ್ತಾರೆ. ಅಂದರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನು 100 ಕೋಟಿ ರೂಪಾಯಿ ಏನು ಹಣವಿದ್ದು ಆಲ್ರೆಡಿ ವಾಪಸ್ ಕಟ್ಟಿದ್ದಾರೆ. ಇನ್ನು ಸದನದಲ್ಲಿ ಇನ್ನು 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂಥ ಟೈಮಲ್ಲಿ ಕೂಡ ಅದನ್ನು ಸುಮಾರಾಗಿ ಸಿ ಬಿ ಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡೋಂಥ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸೋಂಥ ಕೆಲಸ ಸಿ ಬಿ ಅವರು ಮಾಡ್ತಾರೆ. ಅವತ್ತು ಇ ಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದ್ದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂಥ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಇವತ್ತು ಸಚಿವನಾದಂಥವ್ರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದರು. ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರಿಕೊಂಡಿದ್ದಾನೆ ಅಂತ ಮಾತು ಹೇಳಿದಂಥ ಟೈಮಲ್ಲಿ ನಾನು ಭಾಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋಂಥದ್ದು ಒಂದು ಜಾತಿದಿಂದ ತಾವು ಯಾವತ್ತೂ ನೋಡಬಾರ್ದು. ಅದು ಭ್ರಷ್ಟಾಚಾರ ಅನ್ನೋದು ಸಮುದಾಯಕ್ಕೆ ಅಂದು ಹೋಲಿಕೆ ಮಾಡೋಂಥ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಇವತ್ತು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಭಾಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಭಾಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ನಾನು ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನೀನು ಏನು ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂಥ ಮಾತು ಏನು ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಭಾಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂದೇಳಿ ಭಾಳಷ್ಟು ಮಂದಿ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು
ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂಥ ಮಕ್ಕಳೆಲ್ಲ, SC ST ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಭಾಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂಥ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂಥ ಪ್ರೋತ್ಸಾಹದ ಧನ ಹಣ ಎಲ್ಲವೂ ಹಣವನ್ನು ಒಡೆಯುವಂಥ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಯಾಕೆ ನಿನಗೆ ನಾನು ದಲಿತ ಅಂದೇಳಿ ಯಾಕೆ ಅನ್ನಿಸ್ಲಿಲ್ಲ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.